ನನ್ನಿಂದ ಆಶೀರ್ವಾದವನ್ನ ಪಡೆದುಕೊಂಡು ಅಡವಿಯನ್ನ ಸೇರಿ ಮೃಗಬೇಟೆಯನ್ನಾಡೋದಕ್ಕಾಗಿ ಸಂತೋಷದಿಂದ ಈ ಮನೆಯಿಂದ ಹೊರಟು ಹೋದವನಿ. ಹೌದಮ್ಮ. ಹಾಗೆ ಇರಬೇಕಾದಂತ ಈ ಸಮಯದಲ್ಲಿ ನನ್ನ ನೋಟಕಡಾಗಿ ಕಣ್ಜಲವನ್ನ ಸುರಿಸುವುದೇ ಕಾರಣ ಏನು ಅಂತ ಕೇಳಬಹುದಾ? ಸುಂದರಿಯೊಬ್ಬಳನ್ನು ಕಂಡೆನಮ್ಮ. ಯಾರಂತೆ? ಪದ್ಮಾವತಿ ಎನ್ನುವಂತಹ ನಾಮಧೇಯವಂತೆ, ತೋಂಡಾ ದೇಶವಂತೆ. ಅಳುವುದು ಯಾಕೆ ಅಮ್ಮ? ಆಕೆಯ ಸೌಂದರ್ಯ ರಾಶಿಗೆ ನಾನು ಮಾರು ಹೋಗಿದ್ದೇನಮ್ಮ. ಮದುವೆ ಮಾಡಿ ಕೊಡ್ತೀರಾ? ಕೈ ತುಂಬಾ ಹಣ ಇದ್ರೆ ತಾನೇ ಮದುವೆಯ ಸಿದ್ಧತೆ. ಕುಬೇರನಿಂದ ಸಾಲವನ್ನು ಪಡೆದುಕೊಳ್ಳುವ. ಎಷ್ಟು ಅಂತ ಕೇಳುವ? 16,000 ರಾಮಟಂಕೆ ಬೇಕು. ಕೊಟ್ಟಂತ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಬೇಕು ಬೇಡುವೋ? ಅಮ್ಮ, ಹಿಂತಿರುಗಿಸುವಂತಹ ದಾರಿಯನ್ನು ನಾನೇ ಹೇಳುತ್ತೇನಮ್ಮ. ಹೇಗೆ? ಮುಂದೊಂದು ದಿನ ತಿರುಮಲ ಬೆಟ್ಟದಲ್ಲಿ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಎನ್ನುವಂತಹ ಅಭಿಧಾನದಿಂದ ಆ ಕ್ಷೇತ್ರದಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ನನ್ನಲ್ಲಿಗೆ ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಮುಡಿಪು ಎನ್ನುವ ಹಾಗೆ ಸಂಗ್ರಹಿಸಿ ತರುತ್ತಾರೆ. ಅದನ್ನೆಲ್ಲವನ್ನು ಒಟ್ಟು ಸೇರಿಸಿ ಸಮುದ್ರ ರಾಜನ ಮುಖೇನವಾಗಿ ಕುಬೇರನ ಭಂಡಾರಕ್ಕೆ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತನ್ನು ಕೊರಡು ಕೊಡುತ್ತಿನ ಪುಣ್ಯ ಪ್ರಸಾದ